ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಸದನದ ಒಳಗೂ ಜೊತೆಗೆ ಹೊರಗೂ ಕೂಡ ಖಡಕ್ ಆಗಿ ಅದನ್ನು ವಿರೋಧಿಸ್ತಾ ಇದೆ. ಸೊ ಅದರ ಮುಂದುವರೆದ ಭಾಗ ಅನ್ನೋ ರೀತಿ ಇವತ್ತು ಪ್ರತಿಭಟನೆಗೂ ಈಗ ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಂಡಿದೆ. ಮನ್ರೇಗಾ ಮರು ಜಾರಿಗೆ ಆಗ್ರಹಿಸಿ ಇವತ್ತು ಪ್ರತಿಭಟನೆ ನಡೀತಾ ಇರೋದು. ಬೆಳಗ್ಗೆ 10:30ಕ್ಕೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಈ ಪ್ರತಿಭಟನಾ ಧರಣಿ ನಡೀತಾ ಇದೆ. ಮನ್ರೇಗಾ ಬಚಾವೋ ಸಂಗ್ರಾಮ್ ಪ್ರತಿಭಟನೆಗೆ ಇವರು ಕೊಟ್ಟಿರುವಂತಹ ಹೆಸರು. ಈ ಪ್ರತಿಭಟನೆ ಆದ ನಂತರ ಲೋಕಭವನ ಚಲೋ ಅನ್ನು ಕೂಡ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಒಂದ್ ಕಡೆ ಸದನದ ಒಳಗಡೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕು, ಖಂಡನ ನಿರ್ಣಯವನ್ನ ಪಾಸ್ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಒಂದು ಪ್ಲಾನ್. ಮತ್ತೊಂದು ಕಡೆ ಸದನದ ಹೊರಗೂ ಕೂಡ ಇದನ್ನ ಮುಂದುವರಿಸಿಕೊಂಡು ಒಟ್ನಲ್ಲಿ ವಿಬಿಜಿ ರಾಮ್ಜಿಗೆ ನಮ್ಮ ತಕರಾರಿದೆ, ನಮ್ಮ ವಿರೋಧ ಇದೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನ ಇವತ್ತು ಕಾಂಗ್ರೆಸ್ ಪಾಸ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದೆ. ಸೊ ಹಿಂದೆ ಇರುವಂತಹ ಲೆಕ್ಕಾಚಾರ ಏನು ಅಂತ ರಾಹುಲ್, ಬಹಳ ಮುಖ್ಯವಾಗಿರುವಂಥದ್ದು ನರೇಗಾ ವಿಚಾರವಾಗಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಹೋರಾಟವನ್ನು ತೀವ್ರಗೊಳಿಸಿದೆ. ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಚರ್ಚಿಸಲು ಅಧಿವೇಶನವನ್ನು ಕೂಡ ಈಗ ಕರೆದಿರುವಂಥದ್ದು. ಸೊ ಇದೆಲ್ಲದರ ನಡುವೆ ಇವತ್ತು ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಸೊ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನಡೆಯಲಿದೆ. ಸೊ ಬೆಳಗ್ಗೆ 10:30 ಸುಮಾರಿಗೆ ಫ್ರೀಡಂ ಪಾರ್ಕಲ್ಲಿ ಸೊ ಎಲ್ಲರೂ ಕೂಡ ನಾಯಕರು ಒಂದ್ ಕಡೆ ಸೇರ್ತಾರೆ. ಸೊ ಒಂದು ಬಹಳ ಮುಖ್ಯವಾಗಿರುವಂಥದ್ದು, ಸೊ ಮನ್ರೇಗಾವನ್ನ ಜಾರಿಗೊಳಿಸಬೇಕು ಅನ್ನುವಂಥದ್ದು ಒಂದಾದ್ರೆ, ಮಗದೊಂದು ಕಡೆ ಕೇಂದ್ರ ಜಾರಿಗೆ ತಂದಿರತಕ್ಕಂಥ ಸೊ ರಾಮ್ಜಿಯನ್ನು ವಿರೋಧಿಸಿ ಈಗ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಸೊ ಒಂದು ಇಲ್ಲಿ ಬಹಳ ಮುಖ್ಯವಾಗಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೂಡ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ. 10:30 ಸುಮಾರಿಗೆ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಮಟ್ಟದಲ್ಲಿ ಕೂಡ ಪ್ರತಿಭಟನೆ ನಡೆತಾರೆ. ಸೊ ಈ ಒಂದು ಪ್ರತಿಭಟನೆಯಲ್ಲಿ ಸಚಿವರು, ಶಾಸಕರು, ಪದಾಧಿಕಾರಿಗಳು, ಮುಂಚೂಣಿ ಘಟಕಗಳ ಅಧ್ಯಕ್ಷರು ಸೇರಿದಂತೆ ಸೊ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಆ ಮೊದಲನೇ ಹಂತವಾಗಿ ಕೂಡ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ನಡೆಸ್ತಾರೆ, ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ, ಮನ್ರೇಗಾವನ್ನು ಜಾರಿಗೊಳಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಲೋಕಭವನ ಚಲವನ್ನು ಕೂಡ ಹಮ್ಮಿಕೊಳ್ತಾರೆ. ಒಂದು ಫ್ರೀಡಂ ಪಾರ್ಕಿಂದ ಲೋಕಭವನದತ್ತ ಚಲವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಹಾಗಾಗಿ ಇವತ್ತಿನ ಈ ಒಂದು ಪ್ರತಿಭಟನೆ ಸೊ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ರಾಹುಲ್, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸರ್ಕಾರವಾಗಿ ಜೊತೆಗೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇದ್ದು ಅಲ್ಲಿ ಕಾಯ್ದೆ ಜಾರಿಯಾಗಿರೋದ್ರಿಂದ ವಿರೋಧ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ. ಮಗದೊಂದು ಕಡೆಯಲ್ಲಿ ಇದರ ಒಂದು ಇನ್ಸೈಡ್ಸ್ ಏನಪ್ಪಾ ಅಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗೇನು ಕುರ್ಚಿ ತಿಕ್ಕಾಟ ನಡೀತಾ ಇದೆ. ಸೊ ಈ ಒಂದು ವಿಬಿಜಿ ರಾಮ್ಜಿ ವಿರುದ್ಧದ ಹೋರಾಟದಲ್ಲಿ ಎಲ್ಲೋ ಒಂದು ಕಡೆ ಆ ತಿಕ್ಕಾಟಕ್ಕೆ ಒಂದು ತಾತ್ಕಾಲಿಕ ಪಾಸ್ ಅನ್ನು ಕೊಟ್ಟಂತೆ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಏನೇ ಮಾಡಿದ್ರೂ ಕೂಡ ಮೇಲ್ಗಡೆ ಅಂದರೆ ದಿಲ್ಲಿಲಿರುವಂಥ ನಾಯಕರು ಖುಷಿ ಆಗ್ತಾರೆ. ಕೇಂದ್ರ ಸರ್ಕಾರವನ್ನು ಟೀಕಿಸುವಂಥದ್ದು, ಬಿಜೆಪಿ ವಿರುದ್ಧ ಹರಿಹಾಯ್ದುವಂಥದ್ದು ಎಲ್ಲವನ್ನು ಕೂಡ ಮಾಡಿದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಮನಗೆಲ್ಲುವಂಥ ಲೆಕ್ಕಾಚಾರ ಕೂಡ ಇಲ್ಲಿನ ನಾಯಕರ ಮನದಲ್ಲಿ ಅಡಗಿದೆ. ಬಹುಶಃ ಇದು ಕೂಡ ಅದರ ಒಂದು ಭಾಗ ಅನ್ನುವಂಥ ವಿಶ್ಲೇಷಣೆಗಳು ರಾಜಕೀಯ ವಲಯದಿಂದ ಕೇಳಿ ಬರ್ತಾ ಇದೆ. ಸೊ ಇವತ್ತು ಕಾಂಗ್ರೆಸ್ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ವಿಬಿಜಿ ರಾಮ್ಜಿ ಈ ಕಾಯ್ದೆಯ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ವಿಶೇಷ ಅಧಿವೇಶನದಲ್ಲೂ ಕೂಡ ಈ ಒಂದು ಹೋರಾಟವನ್ನು ನಡೆಸ್ತಾ ಇದೆ. ಮಗದೊಂದು ಕಡೆ ಹೊರಗಡೆ, ಸದನದ ಹೊರಗಡೆ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಇದರ ಕುರಿತಾಗಿ ಒಂದು ಧರಣಿಯನ್ನು ಹಮ್ಮಿಕೊಂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.